ನೋಡಿ, ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ನಿಮ್ಮ ಧ್ವನಿಯಾಗಿರುತ್ತೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ಕೂಡ ನಿಮ್ಮ ಧ್ವನಿ. ಹಾಗಾಗಿ ನಾವು ಸುದ್ದಿಯನ್ನು ತೆಗೆದುಕೊಂಡು ಬಂದು ಆ ಸುದ್ದಿಯನ್ನು ನಾವು ಮಾತ್ರ ಚರ್ಚೆ ಮಾಡೋದಿಲ್ಲ, ನಮ್ಮೊಂದಿಗೆ ಜನರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆ ಮೂಲಕ ನಾವು ಒಂದು ಇಂಟ್ರಾಕ್ಟನ್ನು ಇಟ್ಕೋಬೇಕು, ಚರ್ಚೆಯನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಒಂದು ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ನೀವು ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನೋಡಿ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನು ಮಾಡಿದೆ. ಅದು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬಂದ ನಂತರ ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸ್ಬೋದು. ಇವತ್ತಿನ ವಿಷಯ ಏನು ಅಂತಂದರೆ, ರಾಜಕಾರಣಿಗಳು ಕ್ರಿಮಿನಲ್ಗಳು ಕಹಾನಿ ಅನ್ನೋದು. ಸೊ ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನೀವು ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ರಲ್ಲ, ಆ ವಾಟ್ಸಪ್ ನಂಬರ್ಗೆ 2 ಲೈನ್ ಮೀರದಂತೆ ನಿಮ್ಮ ಅಭಿಪ್ರಾಯದ ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರನ್ನು ಹಾಕಿ ನೀವು ನಮಗೆ ವಾಟ್ಸಪ್ ಮಾಡಿದ್ರೆ ಈ ನಂಬರ್ಗೆ ನಾವು ನಿಮ್ಮ ಅಭಿಪ್ರಾಯವನ್ನು ನಮ್ಮ ನಮ್ಮ ಸ್ಕ್ರೀನ್ ಮೇಲೆ ಅದನ್ನು ಡಿಸ್ಪ್ಲೇ ಕೂಡ ಮಾಡ್ತೀವಿ. ನೋಡಿ, ಲೀಡರ್ಸ್ಗಳು ಯಾಕೆ ಅಪರಾಧಿಗಳು ಆಗ್ತಿದ್ದಾರೆ, ಇದಕ್ಕೆ ಯಾರು ಹೊಣೆ, ಏನು ಮಾಡಬೇಕು, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ನೀವು ಅಭಿಪ್ರಾಯವನ್ನು ಕೂಡ ಹಂಚ್ಕೋಬೇಕು ಅಂತಾರೆ ಕರೆ ಕೂಡ ಮಾಡ್ಬೋದು, ಜೊತೆಗೆ ವಾಟ್ಸಪ್ನ ಮೂಲಕ ಸಂದೇಶವನ್ನು ಕೂಡ ಕಳಿಸ್ಬೋದು. ಆ ವಾಟ್ಸಪ್ ನಂಬರನ್ನು ನೀವು ಈಗಲೇ ನೋಟ್ ಮಾಡ್ಕೊಳ್ಳಿ. 7624965555 ಈ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಜೊತೆಗೆ ನಿಮ್ಮ ಊರು ಮತ್ತು ನಿಮ್ಮ ಹೆಸರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ಎಸ್, ಡೆಫಿನೆಟ್ಲಿ. ನಾಗೇಂದ್ರ ಬಾಬು, ನೀವು ವಿಧಾನಸೌಧದ ಮುಂದೆ ಒಂದು ವರದಿ ಮಾಡಿದ್ರಿ. ಯಾರ್ಯಾರು ಇಲ್ಲಿವರೆಗೂ ಕೂಡ ನಮ್ಮ ಜನಪ್ರತಿನಿಧಿಗಳು ಜೈಲಿಗೆ ಹೋಗಿದ್ದಾರೆ, ಯಾವ್ಯಾವ ಕೇಸಲ್ಲಿ, ಎಷ್ಟನೇ ವರ್ಷದಲ್ಲಿ, 2001, 2, 5, 12, 26, 25 ಅನ್ನೋದ್ರ ಬಗ್ಗೆ ಯಾರ್ಯಾರು ಜೈಲಿಗೆ ಹೋಗಿದ್ದಾರೆ, ಯಾವ ಪ್ರಕರಣದಲ್ಲಿ ಅನ್ನೋದರ ಬಗ್ಗೆ ವಿಧಾನಸೌಧದ ಎದುರುಗಡೆಯಿಂದ ನಮ್ಮ ನಾಗೇಂದ್ರ ಬಾಬು ಒಂದು ಡಿಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಮೊದಲು ನೋಡ್ಕೊಂಡು ಬನ್ನಿ ನೀವು. ಜನಪ್ರತಿನಿಧಿಗಳನ್ನು ಜನರು ಆಯ್ಕೆ ಮಾಡಿ ಕಳಿಸೋದು ಅವರು ಜನರ ಸೇವೆಯನ್ನು ಮಾಡಲಿ ಅಂತೇಳಿ. ಇವತ್ತು 5 ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಿ ನಿಮ್ಮ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿಕೊಂಡು ಬರುವಂಥ ಜನಪ್ರತಿನಿಧಿಗಳು ಜನರ ಮೂಲಕವೇ ಆಯ್ಕೆಯಾಗಿ ಇಲ್ಲಿಗೆ ಬಂದು ಕೂರ್ತಾರೆ. ಇದೇ ಒಂದು ವಿಧಾನಸೌಧದಲ್ಲಿ ಕೂತು ಜನರ ಅಭಿವೃದ್ಧಿ, ಜನರ ಕ್ಷೇಮ, ಜನರ ಸೇವೆಗಾಗಿ ಕೆಲಸವನ್ನು ಮಾಡಬೇಕಾಗಿರುವಂಥ ಜನಪ್ರತಿನಿಧಿಗಳ ಪೈಕಿ ಕೆಲವರು ಎಲ್ಲೋ ಒಂದು ಕಡೆ ಆರೋಪಗಳನ್ನು ಹೊತ್ತು ಜೈಲನ್ನು ಅನುಭವಿಸುವಂಥ ಕೆಲಸಗಳಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿದ್ದರು, ಈಗ ಅನರ್ಹರಾಗಿದ್ದಾರೆ. ತೀರ್ಪು ಹೊರಬಿತ್ತು, ಅದಾದ ಜೈಲು ಪಾಲಾಗಿದ್ದಾರೆ. ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಯಿತು. ಕೇವಲ ವಿನಯ್ ಕುಲಕರ್ಣಿ ಮಾತ್ರನ ಅಂತಂದರೆ ಇಲ್ಲ, ಈ ಒಂದು ಅವಧಿಯಲ್ಲಿ ಅನೇಕ ಜನ ಶಾಸಕರು ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಿ ಬಂದಿದ್ದಾರೆ. ಪ್ರಮುಖವಾಗಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಅವತ್ತಿನ ಸಚಿವರಾಗಿದ್ದಂಥ ಬಿ ನಾಗೇಂದ್ರ ಅವರು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಅಡಿಯಲ್ಲಿ ಇಡಿ ದಾಳಿಗೊಳಗಾಗಿ ನೇರವಾಗಿ ಜೈಲುವಾಸವನ್ನು ಅನುಭವಿಸಿದರು. ಅದಾದ ನಂತರ ಅನೇಕ ಜನ ಇದೇ ರೀತಿಯಾಗಿ ಜೈಲುವಾಸವನ್ನು ಅನುಭವಿಸಿದ್ದಾರೆ. ಶಾಸಕ ಸತೀಶ್ ಸೈಲ್ ಆಗಿರ್ಬೋದು, ಇತ್ತೀಚೆಗೆ BJP ಶಾಸಕರಾಗಿರುವಂತಹ ಬೈರತಿ ಬಸವರಾಜ್ ಆಗಿರ್ಬೋದು, ಅದೇ ರೀತಿಯಾಗಿ ಹಾಸನದ ಮಾಜಿ MP ಆಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು. ಅದೇ ಒಂದು ಪ್ರಕರಣದಲ್ಲಿ ಅವರ ತಂದೆ HD ರೇವಣ್ಣ ಅವರು ಕೂಡ ಜೈಲುವಾಸವನ್ನು ಅನುಭವಿಸಿದರು. ಅವರ ಮತ್ತೊಬ್ಬ ಮಗ ಸೂರಜ್ ರೇವಣ್ಣ ಅವರು ಕೂಡ ಜೈಲುವಾಸವನ್ನು ಅನುಭವಿಸಿ ಬಂದಿದ್ದರು. ಇದೇ ರೀತಿಯಾಗಿ ಈ ಹಿಂದೆ ಯಡಿಯೂರಪ್ಪ ಅವರ ಹಾದಿಯಾಗಿ, ಜನಾರ್ದನ್ ರೆಡ್ಡಿ ಅವರ ಹಾದಿಯಾಗಿ, ಕಟ್ಟಾ ಸುಬ್ರಹ್ಮಣ್ಯಂ ಹಾದಿಯಾಗಿ ಅನೇಕ ಜನ ಶಾಸಕರಾಗಿದ್ದಂಥವರು, CM ಆಗಿದ್ದಂಥವ್ರು ಎಲ್ಲರೂ ಕೂಡ ಜೈಲಿಗೆ ಹೋಗಿ ಬಂದರು. ಮತ್ತೊಬ್ಬ BJP ಶಾಸಕರಾಗಿರುವಂಥ ಚಂದ್ರು ಲಮಾಣಿ ಅವರು ಕೂಡ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದರು. ಇವರೆಲ್ಲರೂ ಕೂಡ ಜೈಲಿಗೆ ಹೋಗಿ ಬಂದಿರೋದು ಒಂದು ಕಡೆ ಆದರೆ, ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತಾಗಿ ಈಗ ಜೈಲಲ್ಲಿ ಈಗ ವಾಸವನ್ನು ಮಾಡ್ತಾ ಇದ್ದಾರೆ, ಜೈಲು ವಾಸಿಯಾಗಿದ್ದಾರೆ, ಸಜೆಬಂದಿ ಕೈದಿ ಕೂಡ ಆಗಿರೋದು. ಇವರೆಲ್ಲರನ್ನು ಕೂಡ ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಪಕ್ಷಾತೀತವಾಗಿ ಮಾತಾಡಬೇಕು ಅಂತಂದರೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಜನಪ್ರತಿನಿಧಿಗಳು ತಾವು ಜನಪ್ರತಿನಿಧಿಗಳು ಅನ್ನೋದನ್ನು ಮರೆತು ಬೇರೆಯದ್ದೇ ಅಡ್ಡದಾರಿಗಳನ್ನು ಹಿಡಿದು ಅವರು ಜೈಲು ವಾಸವನ್ನು ಅನುಭವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯಾದ್ಯಂತ ಎಷ್ಟೋ ಕಷ್ಟ ಇದೆ, ಬರ ಇದೆ, ರೈತರು ಕಣ್ಣೀರು ಹಾಕ್ತಿದ್ದಾರೆ, ರೈತರ ಆತ್ಮಹತ್ಯೆಗಳಾಗ್ತಾ ಇದೆ. ಇವತ್ತು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ.
ಇದ್ದಾರೆ, ಗೃಹಿಣಿಯರು ಪರದಾಡ್ತಾ ಇದ್ದಾರೆ. ಒಂದು ಕಡೆ ಗೃಹ ಬಳಕೆ ಸಿಲಿಂಡರ್ಗಳು ಸಿಗದೆ ಅವರು ಪರದಾಡ್ತಾ ಇರುವಂಥದ್ದು, ಪೆಟ್ರೋಲ್ ಡೀಸೆಲ್ ಹೀಗೆ ಗ್ಯಾಸ್ ಸಿಗದೆ ಎಲ್ಲರೂ ಕೂಡ ಜನರು ಪರದಾಡ್ತಾ ಇದ್ದಾರೆ. ಈಗ ಜನಪ್ರತಿನಿಧಿಗಳು ಮಾತ್ರ ಇಂಥ ಒಂದು ಆರೋಪಗಳನ್ನು ಹೊತ್ತುಕೊಂಡು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಿ ಅಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಕೈ ಮುಗಿದು ಒಳಗೆ ಬನ್ನಿ ಅಂತೇಳಿ ಕರೆಯುವಂಥ ಈ ಒಂದು ವಿಧಾನಸೌಧಕ್ಕೆ ಬರುವಂಥ ಜನಪ್ರತಿನಿಧಿಗಳು ನಿಜವಾಗ್ಲೂ ಕೂಡ ಇವತ್ತಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕಾಗಿದ್ದಂಥವ್ರು. ಎಲ್ಲ ಒಂದು ಕಡೆ ಕೆಲವರು ಮಾಡ್ತಾ ಇರುವಂಥ ಈ ಒಂದು ಅಡ್ಡದಾರಿಂದಾಗಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂಥ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಯುವ ಪೀಳಿಗೆಗೆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಂದರೆ ಹೀಗೇನಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಅವರ ಮನಸ್ಸಲ್ಲೂ ಕೂಡ ರಾಜಕಾರಣಿಗಳು ಅಂತಂದರೆ ಎಲ್ಲೋ ಒಂದು ಕಡೆ ಜೈಲು ವಾಸವನ್ನು ಅನುಭವಿಸೋರೇ ಆಗಿರ್ತಾರೆ, ಅವರು ಜನಪ್ರತಿನಿಧಿಗಳಲ್ಲ, ಜನಸೇವಕರಲ್ಲ ಅಂತ ಹೇಳಿ ಅವರಲ್ಲಿ ಅವರೇ ಪ್ರಶ್ನೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದೊದಗಿದೆ. ನೋಡಿ, ವಿಧಾನಸೌಧದ ಮೆಟ್ಟಿಲನ್ನು ಹತ್ತೋದೇ ದೊಡ್ಡ ಒಂದು ಅದೃಷ್ಟ. ಇಂಥ ಒಂದು ಅದೃಷ್ಟದ ಬಾಗಿಲಲ್ಲಿ ನಿಂತುಕೊಂಡು ಅವರು ಅಪರಾಧಗಳಲ್ಲಿ ಭಾಗಿಯಾಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಜನರ ಕಷ್ಟವನ್ನು ಕೇಳಬೇಕಾಗಿದ್ದಂಥವರು, ಜನರ ನೋವುಗಳಿಗೆ ಸ್ಪಂದಿಸಬೇಕಾಗಿರುವಂಥವರು, ಜನಸೇವಕರಾಗಿರಬೇಕಾಗಿದ್ದಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಇವತ್ತು ಅದೇ ಜನರ ಜೀವ ಹಿಂಡುವಂಥ ಕೆಲಸವನ್ನು ಮಾಡಿ ಜನರ ಪ್ರಾಣವನ್ನು ತೆಗೆದು ಜೈಲಿಗೆ ಹೋಗುವಂಥ ಕೆಲಸಗಳಾಗ್ತದೆ. ಇನ್ನಾದರೂ ಇದು ಈಗಲೇ ಸ್ಥಗಿತಗೊಳ್ಳಲಿ. ಒಬ್ಬ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿ ಬರುವಂಥ ಜನನಾಯಕರು ತಾನೊಬ್ಬ ಜನಸೇವಕ ಅನ್ನೋದನ್ನು ಮಂದಲಿಟ್ಟುಕೊಂಡು ಜನರ ಸೇವೆಗೋಸ್ಕರ ಅವರನ್ನು ಮುಡುಪಾಗಿಟ್ಕೊಳ್ಬೇಕು ಅಂತೇಳಿ ಪ್ರತಿಯೊಬ್ಬರ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ನಾವು ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ವಿ. ಅದೇ ರೀತಿಯಾಗಿ ಸಾಕಷ್ಟು ಜನ ಸಾಕಷ್ಟು ಕಡೆಯಿಂದ ವಾಟ್ಸಪ್ನ ಮೂಲಕ ಅವರವರ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಕರೆ ಕೂಡ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಈಗ ವಾಟ್ಸಪ್ನ ಮೂಲಕ ಪ್ರಭಾ ಅಂತ ಹೇಳಿ ಶಿವಮೊಗ್ಗದಿಂದ ನಮಗೆ ಮೆಸೇಜನ್ನು ಮಾಡಿದ್ದಾರೆ. ಅದರಲ್ಲಿ ಅವ್ರು ಹೇಳಿದ್ದಾರೆ, ಇಂದಿನ ಕಳ್ಳಕಾಕರೆ ಮುಂದಿನ ರಾಜಕಾರಣಿ. ಸಮಾಜದಲ್ಲಿ ಕೊಲೆ ಸುಲಿಗೆ ಮಾಡುವ ವ್ಯಕ್ತಿಗೆ ಸಿಗುವ ಬೆಲೆ ವಿದ್ಯಾವಂತ ನಿಷ್ಠಾವಂತರಿಗೆ ಸಿಗಲ್ಲ. ಯಾಕಂದರೆ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಕಾನೂನಿನ ಮೇಲೆ ಭಯವಿಲ್ಲದಂತಾಗಿದೆ ಅಂತೇಳಿ ಶಿವಮೊಗ್ಗದಿಂದ ಪ್ರಭಾ ಅನ್ನೋರು ವಾಟ್ಸಪ್ನ ಮೂಲಕ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮೊಂದಿಗೆ ಚರ್ಚೆಯನ್ನು ಕೂಡ ಮಾಡ್ಬೋದು. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಕೊಡ್ತಾರೆ. ರಂಜಿತ್, ಓವರ್ ಟು ಯು. ನೋಡಿ, ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ನಿಮ್ಮ ಧ್ವನಿಯಾಗಿರುತ್ತೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ಕೂಡ ನಿಮ್ಮ ಧ್ವನಿ. ಹಾಗಾಗಿ ನಾವು ಸುದ್ದಿಯನ್ನು ತೆಗೆದುಕೊಂಡು ಬಂದು ಆ ಸುದ್ದಿಯನ್ನು ನಾವು ಮಾತ್ರ ಚರ್ಚೆ ಮಾಡೋದಿಲ್ಲ, ನಮ್ಮೊಂದಿಗೆ ಜನರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆ ಮೂಲಕ ನಾವು ಒಂದು ಇಂಟ್ರಾಕ್ಟನ್ನು ಇಟ್ಕೋಬೇಕು, ಚರ್ಚೆಯನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಒಂದು ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ವಿ. ನೀವು ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನೋಡಿ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನು ಮಾಡಿದೆ. ಅದು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬಂದ ನಂತರ ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸ್ಬೋದು. ಇವತ್ತಿನ ವಿಷಯ ಏನು ಅಂತಂದರೆ, ರಾಜಕಾರಣಿಗಳು ಕ್ರಿಮಿನಲ್ಗಳು ಕಹಾನಿ ಅನ್ನೋದು. ಸೊ ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನೀವು ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ರಲ್ಲ, ಆ ವಾಟ್ಸಪ್ ನಂಬರ್ಗೆ 2 ಲೈನ್ ಮೀರದಂತೆ ನಿಮ್ಮ ಅಭಿಪ್ರಾಯದ ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರನ್ನು ಹಾಕಿ ನೀವು ನಮಗೆ ವಾಟ್ಸಪ್ ಮಾಡಿದ್ರೆ ಈ ನಂಬರ್ಗೆ ನಾವು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಡಿಸ್ಪ್ಲೇ ನಮ್ಮ ಸ್ಕ್ರೀನ್ ಮೇಲೆ ಅದನ್ನು ಡಿಸ್ಪ್ಲೇ ಕೂಡ ಮಾಡ್ತೀವಿ. ನೋಡಿ, ಲೀಡರ್ಸ್ಗಳು ಯಾಕೆ ಅಪರಾಧಿಗಳು ಆಗ್ತಿದ್ದಾರೆ, ಇದಕ್ಕೆ ಯಾರು ಹೊಣೆ, ಏನು ಮಾಡಬೇಕು, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ನೀವು ಅಭಿಪ್ರಾಯವನ್ನು ಕೂಡ ಹಂಚ್ಕೋಬೇಕು ಅಂತಾರೆ ಕರೆ ಕೂಡ ಮಾಡ್ಬೋದು. ಜೊತೆಗೆ ವಾಟ್ಸಪ್ನ ಮೂಲಕ ಸಂದೇಶವನ್ನು ಕೂಡ ಕಳಿಸ್ಬೋದು. ಆ ವಾಟ್ಸಪ್ ನಂಬರನ್ನು ನೀವು ಈಗಲೇ ನೋಟ್ ಮಾಡ್ಕೊಳ್ಳಿ, 7624965555. ಈ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಜೊತೆಗೆ ನಿಮ್ಮ ಊರು ಮತ್ತು ನಿಮ್ಮ ಹೆಸರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ಎಸ್, ಡೆಫಿನೆಟ್ಲಿ. ನಾಗೇಂದ್ರ ಬಾಬು, ನೀವು ವಿಧಾನಸೌಧದ ಮುಂದೆ ಒಂದು ವರದಿ ಮಾಡಿದ್ರಿ. ಯಾರ್ಯಾರು ಇಲ್ಲಿವರೆಗೂ ಕೂಡ ನಮ್ಮ ಜನಪ್ರತಿನಿಧಿಗಳು ಜೈಲಿಗೆ ಹೋಗಿದ್ದಾರೆ, ಯಾವ್ಯಾವ ಕೇಸಲ್ಲಿ, ಎಷ್ಟನೇ ವರ್ಷದಲ್ಲಿ, 2001, 2, 5, 12, 26, 25 ಅನ್ನೋದ್ರ ಬಗ್ಗೆ, ಯಾರ್ಯಾರು ಜೈಲಿಗೆ ಹೋಗಿದ್ದಾರೆ, ಯಾವ ಪ್ರಕರಣದಲ್ಲಿ ಅನ್ನೋದರ ಬಗ್ಗೆ ವಿಧಾನಸೌಧದ ಎದುರುಗಡೆಯಿಂದ ನಮ್ಮ ನಾಗೇಂದ್ರ ಬಾಬು ಒಂದು ಡಿಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಮೊದಲು ನೋಡ್ಕೊಂಡು ಬನ್ನಿ ನೀವು. ಜನಪ್ರತಿನಿಧಿಗಳನ್ನು ಜನರು ಆಯ್ಕೆ ಮಾಡಿ ಕಳಿಸೋದು
ಅವರು ಜನರ ಸೇವೆಯನ್ನು ಮಾಡಲಿ ಅಂತೇಳಿ ಇವತ್ತು 5 ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಿ ನಿಮ್ಮ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿಕೊಂಡು ಬರುವಂತಹ ಜನಪ್ರತಿನಿಧಿಗಳು ಜನರ ಮೂಲಕವೇ ಆಯ್ಕೆಯಾಗಿ ಇಲ್ಲಿಗೆ ಬಂದು ಕೂರ್ತಾರೆ. ಇದೇ ಒಂದು ವಿಧಾನಸೌಧದಲ್ಲಿ ಕೂತು ಜನರ ಅಭಿವೃದ್ಧಿ, ಜನರ ಕ್ಷೇಮ, ಜನರ ಸೇವೆಗಾಗಿ ಕೆಲಸವನ್ನು ಮಾಡಬೇಕಾಗಿರುವಂಥ ಜನಪ್ರತಿನಿಧಿಗಳ ಪೈಕಿ ಕೆಲವರು ಎಲ್ಲೋ ಒಂದು ಕಡೆ ಆರೋಪಗಳನ್ನು ಹೊತ್ತು ಜೈಲನ್ನು ಅನುಭವಿಸುವಂಥ ಕೆಲಸಗಳಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿದ್ದರು, ಈಗ ಅನರ್ಹರಾಗಿದ್ದಾರೆ. ತೀರ್ಪು ಹೊರಬಿತ್ತು, ಅದಾದ ಜೈಲು ಪಾಲಾಗಿದ್ದಾರೆ. ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಯಿತು. ಕೇವಲ ವಿನಯ್ ಕುಲಕರ್ಣಿ ಮಾತ್ರನ ಅಂತಂದರೆ ಇಲ್ಲ, ಈ ಒಂದು ಅವಧಿಯಲ್ಲಿ ಅನೇಕ ಜನ ಶಾಸಕರು ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಿ ಬಂದಿದ್ದಾರೆ. ಪ್ರಮುಖವಾಗಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಅವತ್ತಿನ ಸಚಿವರಾಗಿದ್ದಂಥ ಬಿ ನಾಗೇಂದ್ರ ಅವರು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಅಡಿಯಲ್ಲಿ ಇಡಿ ದಾಳಿಗೊಳಗಾಗಿ ನೇರವಾಗಿ ಜೈಲುವಾಸವನ್ನು ಅನುಭವಿಸಿದರು. ಅದಾದ ನಂತರ ಅನೇಕ ಜನ ಇದೇ ರೀತಿಯಾಗಿ ಜೈಲುವಾಸವನ್ನು ಅನುಭವಿಸಿದ್ದಾರೆ. ಶಾಸಕ ಸತೀಶ್ ಸೈಲ್ ಆಗಿರ್ಬೋದು, ಇತ್ತೀಚೆಗೆ BJP ಶಾಸಕರಾಗಿರುವಂತಹ ಬೈರತಿ ಬಸವರಾಜ್ ಆಗಿರ್ಬೋದು, ಅದೇ ರೀತಿಯಾಗಿ ಹಾಸನದ ಮಾಜಿ MP ಆಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು. ಅದೇ ಒಂದು ಪ್ರಕರಣದಲ್ಲಿ ಅವರ ತಂದೆ HD ರೇವಣ್ಣ ಅವರು ಕೂಡ ಜೈಲುವಾಸವನ್ನು ಅನುಭವಿಸಿದರು. ಅವರ ಮತ್ತೊಬ್ಬ ಮಗ ಸೂರಜ್ ರೇವಣ್ಣ ಅವರು ಕೂಡ ಜೈಲುವಾಸವನ್ನು ಅನುಭವಿಸಿ ಬಂದಿದ್ದರು. ಇದೇ ರೀತಿಯಾಗಿ ಈ ಹಿಂದೆ ಯಡಿಯೂರಪ್ಪ ಅವರ ಹಾದಿಯಾಗಿ, ಜನಾರ್ದನ್ ರೆಡ್ಡಿ ಅವರ ಹಾದಿಯಾಗಿ, ಕಟ್ಟಾ ಸುಬ್ರಹ್ಮಣ್ಯಂ ಹಾದಿಯಾಗಿ ಅನೇಕ ಜನ ಶಾಸಕರಾಗಿದ್ದಂಥವರು, CM ಆಗಿದ್ದಂಥವ್ರು ಎಲ್ಲರೂ ಕೂಡ ಜೈಲಿಗೆ ಹೋಗಿ ಬಂದರು. ಮತ್ತೊಬ್ಬ BJP ಶಾಸಕರಾಗಿರುವಂಥ ಚಂದ್ರು ಲಮಾಣಿ ಅವರು ಕೂಡ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದರು. ಇವರೆಲ್ಲರೂ ಕೂಡ ಜೈಲಿಗೆ ಹೋಗಿ ಬಂದಿರೋದು ಒಂದು ಕಡೆ ಆದರೆ, ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತಾಗಿ ಈಗ ಜೈಲಲ್ಲಿ ಈಗ ವಾಸವನ್ನು ಮಾಡ್ತಾ ಇದ್ದಾರೆ, ಜೈಲುವಾಸಿಯಾಗಿದ್ದಾರೆ, ಸಜೆಬಂದಿ ಕೈದಿ ಕೂಡ ಆಗಿರೋದು. ಇವರೆಲ್ಲರನ್ನು ಕೂಡ ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಪಕ್ಷಾತೀತವಾಗಿ ಮಾತಾಡಬೇಕು ಅಂತಂದರೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಜನಪ್ರತಿನಿಧಿಗಳು ತಾವು ಜನಪ್ರತಿನಿಧಿಗಳು ಅನ್ನೋದನ್ನು ಮರೆತು ಬೇರೆಯದ್ದೇ ಅಡ್ಡದಾರಿಗಳನ್ನು ಹಿಡಿದು ಅವರು ಜೈಲುವಾಸವನ್ನು ಅನುಭವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯಾದ್ಯಂತ ಎಷ್ಟೋ ಕಷ್ಟ ಇದೆ, ಬರ ಇದೆ, ರೈತರು ಕಣ್ಣೀರು ಹಾಕ್ತಿದ್ದಾರೆ, ರೈತರ ಆತ್ಮಹತ್ಯೆಗಳಾಗ್ತಾ ಇದೆ. ಇವತ್ತು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಗೃಹಿಣಿಯರು ಪರದಾಡ್ತಾ ಇದ್ದಾರೆ. ಒಂದು ಕಡೆ ಗೃಹ ಬಳಕೆ ಸಿಲಿಂಡರ್ಗಳು ಸಿಗದೆ ಅವರು ಪರದಾಡ್ತಾ ಇರುವಂಥದ್ದು, ಪೆಟ್ರೋಲ್ ಡೀಸೆಲ್ ಹೀಗೆ ಗ್ಯಾಸ್ ಸಿಗದೆ ಎಲ್ಲರೂ ಕೂಡ ಜನರು ಪರದಾಡ್ತಾ ಇದ್ದಾರೆ. ಈಗ ಜನಪ್ರತಿನಿಧಿಗಳು ಮಾತ್ರ ಇಂಥ ಒಂದು ಆರೋಪಗಳನ್ನು ಹೊತ್ತುಕೊಂಡು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಿ ಅಲ್ಲಿ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಕೈ ಮುಗಿದು ಒಳಗೆ ಬನ್ನಿ ಅಂತೇಳಿ ಕರೆಯುವಂಥ ಈ ಒಂದು ವಿಧಾನಸೌಧಕ್ಕೆ ಬರುವಂಥ ಜನಪ್ರತಿನಿಧಿಗಳು ನಿಜವಾಗ್ಲೂ ಕೂಡ ಇವತ್ತಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕಾಗಿದ್ದಂಥವ್ರು. ಎಲ್ಲ ಒಂದು ಕಡೆ ಕೆಲವರು ಮಾಡ್ತಾ ಇರುವಂಥ ಈ ಒಂದು ಅಡ್ಡದಾರಿಂದಾಗಿ ಜೈಲುವಾಸವನ್ನು ಅನುಭವಿಸ್ತಾ ಇರುವಂಥ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಯುವ ಪೀಳಿಗೆಗೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅಂದರೆ ಹೀಗೇನಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಅವರ ಮನಸ್ಸಲ್ಲೂ ಕೂಡ ರಾಜಕಾರಣಿಗಳು ಅಂತಂದರೆ ಎಲ್ಲೋ ಒಂದು ಕಡೆ ಜೈಲುವಾಸವನ್ನು ಅನುಭವಿಸೋರೇ ಆಗಿರ್ತಾರೆ, ಅವರು ಜನಪ್ರತಿನಿಧಿಗಳಲ್ಲ, ಜನಸೇವಕರಲ್ಲ ಅಂತ ಹೇಳಿ ಅವರಲ್ಲಿ ಅವರೇ ಪ್ರಶ್ನೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದೊದಗಿದೆ. ನೋಡಿ, ವಿಧಾನಸೌಧದ ಮೆಟ್ಟಿಲನ್ನು ಹತ್ತೋದೇ ದೊಡ್ಡ ಒಂದು ಅದೃಷ್ಟ. ಇಂಥ ಒಂದು ಅದೃಷ್ಟದ ಬಾಗಿಲಲ್ಲಿ ನಿಂತುಕೊಂಡು ಅವರು ಅಪರಾಧಗಳಲ್ಲಿ ಭಾಗಿಯಾಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಜನರ ಕಷ್ಟವನ್ನು ಕೇಳಬೇಕಾಗಿದ್ದಂಥವರು, ಜನರ ನೋವುಗಳಿಗೆ ಸ್ಪಂದಿಸಬೇಕಾಗಿರುವಂಥವರು, ಜನಸೇವಕರಾಗಿರಬೇಕಾಗಿದ್ದಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಇವತ್ತು ಅದೇ ಜನರ ಜೀವ ಹಿಂಡುವಂಥ ಕೆಲಸವನ್ನು ಮಾಡಿ ಜನರ ಪ್ರಾಣವನ್ನು ತೆಗೆದು ಜೈಲಿಗೆ ಹೋಗುವಂಥ ಕೆಲಸಗಳಾಗ್ತಾ ಇದೆ. ಇನ್ನಾದರೂ ಇದು ಈಗಲೇ ಸ್ಥಗಿತಗೊಳ್ಳಲಿ. ಒಬ್ಬ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿ ಬರುವಂಥ ಜನನಾಯಕರು ತಾನೊಬ್ಬ ಜನಸೇವಕ ಅನ್ನೋದನ್ನು ಮಂದಲಿಟ್ಟುಕೊಂಡು ಜನರ ಸೇವೆಗೋಸ್ಕರ ಅವರನ್ನು ಮುಡುಪಾಗಿಟ್ಕೊಳ್ಬೇಕು ಅಂತೇಳಿ ಪ್ರತಿಯೊಬ್ಬರ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ನಾವು ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ವಿ. ಅದೇ ರೀತಿಯಾಗಿ ಸಾಕಷ್ಟು ಕಡೆಯಿಂದ ವಾಟ್ಸಪ್ನ ಮೂಲಕ ಅವರವರ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಕರೆ ಕೂಡ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಈಗ ವಾಟ್ಸಪ್ನ ಮೂಲಕ ಪ್ರಭಾ ಅಂತ ಹೇಳಿ ಶಿವಮೊಗ್ಗದಿಂದ ನಮಗೆ ಮೆಸೇಜನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ಇಂದಿನ ಕಳ್ಳಕಾಕರೆ ಮುಂದಿನ ರಾಜಕಾರಣಿ. ಸಮಾಜದಲ್ಲಿ ಕೊಲೆ ಸುಲಿಗೆ ಮಾಡುವ ವ್ಯಕ್ತಿಗೆ ಸಿಗುವ ಬೆಲೆ ವಿದ್ಯಾವಂತ ನಿಷ್ಠಾವಂತರಿಗೆ ಸಿಗಲ್ಲ. ಯಾಕಂದರೆ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಕಾನೂನಿನ ಮೇಲೆ ಭಯವಿಲ್ಲದಂತಾಗಿದೆ ಅಂತೇಳಿ ಶಿವಮೊಗ್ಗದಿಂದ ಪ್ರಭಾ ಅನ್ನೋರು ವಾಟ್ಸಪ್ನ ಮೂಲಕ ಅವರ ಅಭಿಪ್ರಾಯವನ್ನು
ಹಂಚಿಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮೊಂದಿಗೆ ಚರ್ಚೆಯನ್ನು ಕೂಡ ಮಾಡ್ಬೋದು. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಕೊಡ್ತಾರೆ. ರಂಜಿತ್, ಓವರ್ ಟು ಯು.